ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ಅನ್ಕೊಂಡೆ ನೋಡ್ರಿ. ನಾನು ಭಾರಿ ಅದು. ನಾನು ನಿಮ್ಮ ಸರ್ಪರ್ ಹುಡುಗಿ ಕಲ್ಬುರ್ಗಿ ಬೆಳಗ್ಗೆ ಸದ್ಯಕ್ಕೀಗ ಕನಕಗಿರಿ ಸಮೀರ್ ಅವ್ರ ಮನೆಗೆ ಇದ್ದ. ಇವಾಗ ಊರಿಗೆ ಹೋಗ್ಲತ್ತೀನಿ ನೋಡ್ರಿ, ಶೂಟ್ ಮುಗಿಸ್ಕೊಂಡಿಸಿನ. ಏನಾದಲ್ಲ ಇದ್ರೆ ಸರ್ ರಾಕಿ. ಹಾಯ್ ರಾಕಿ, ಬಾಯ್ ಬಾಯ್ ರಾಕಿ. ಮುಂಜಾನೆ ಸಮೀರ್ ಅವ್ರ ಮನೆ ಬಿಟ್ಟಾಗಿ ಹಿಡಿದು ನಾನ್ ಸ್ಟಾಪ್ ಜರ್ನಿದಾಗೆ ಇದ್ದೀನಿ ನೋಡ್ರಿ. 500 ಕಿಲೋಮೀಟ್ರ್ ಆಯ್ತು. ಹೋಗ್ತಾ 250, ಬರ್ತಾ 250 ಅಂದ್ರೆ ಸುಮ್ಮನೆ ಆಯ್ತೇನ್ರಿ? ಮೂತಿ ಜರ್ನಿ ಮಾಡಿ ನೋಡ್ರಿ ಕೋತಿ ಮೂತಿ ಆದಂಗೆ ಆಗ್ಬಿಟ್ಟದ್ರಿ. ಸಾಕಾಯ್ತು ಈ ಸಲ ಜರ್ನಿ ಮಾಡಿ ನನಗೆ. ಫೈನಲಿ ಮನೆಗೆ ಬಂದೆ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗೀನಿ. ಯಾಕಂತಂದ್ರೆ 250 ಕಿಲೋಮೀಟ್ರ್ ಜರ್ನಿ ಮಾಡಿ ಬಂದೀನಿ. ಅದನ್ನು ನಿಜಕ್ಕೂ ಊಹೆನೇ ಮಾಡ್ಕೊಳಕ್ಕಾಗ್ತಿಲ್ಲ. ಫಸ್ಟ್ ಟೈಮ್ ಅಷ್ಟು ದೂರ ಹೋಗಿ ಬಂದೆ. 250 ಕಿಲೋಮೀಟ್ರ್ ಹೋಗೋದು, 250 ಕಿಲೋಮೀಟ್ರ್ ಬರೋದು, 500 ಕಿಲೋಮೀಟ್ರ್ ಜರ್ನಿ ಮಾಡಿ ನಾ 2 ಡೇಸ್ದಾಗ. ಮಾರ್ನಿಂಗ್ 7:30ಗೆ ಸಮೀರ್ ಅವ್ರ ಮನೆಯಿಂದ ಬಿಟ್ಟಿದ್ದು. ನಾನು ಇಲ್ಲಿ ಬಂದು ರೀಚ್ ಆಗಿದ್ದು 5 o'clock. ಲೆಕ್ಕ ಹಾಕ್ರಿ ಎಷ್ಟೊತ್ತು ಜರ್ನಿ ಆಯಿತು ಅಂಥೇಳಿ. ಭಾಳ ಜರ್ನಿ ಆಯಿತು. ಯಾಕಂತಂದ್ರೆ ಅಲ್ಲಿ ಇಳ್ಕೊಂಡು ಒಂದೇ ಬಸ್ ಇತ್ತು ಅಂತಂದರೆ ಓಕೆ ಬರ್ತಿದ್ವೇನು. ಬಟ್ ಅಲ್ಲಿ ಬಸ್ ಚೇಂಜ್ ಮಾಡಿ ಬರೋದ್ರಲ್ಲಿಂತನೂ ಟೈಮ್ ಆಯ್ತು. ಯಾಕಂದರೆ ಮೊನ್ನೆ ನಾನು 6:30ಗೆ ಬಿಟ್ಟರೆ ಅಲ್ಲಿ 2:30ಗೆ ರೀಚ್ ಆಗಿದ್ದೆ ನಾನು ಕನಕಗಿರಿ. ಬಟ್ ಕನಕಗಿರಿಯಿಂದ 7:30 ನಾನು ಬಿಟ್ಟರೆ ಇವಾಗ 5 o'clock ಬಂದು ರೀಚ್ ಆಗಿನಂದ್ರೆ ಸ್ವಲ್ಪ ಅಲ್ಲಿ ನಿಂತು ಬಸ್ಸೆಲ್ಲ ಚೇಂಜ್ ಮಾಡಿ ಬಂದಿನಲ್ಲ, ಅದಕ್ಕೆ ಬಂದೀನಿ. ಇವಾಗ ಬಂದ ತಕ್ಷಣ ಚಹಾ ಮಾಡ್ಕೊಂಡು ಕುಡ್ದೀನಿ. ಹೆವಿ ಹೆಡ್ಡೇಕ್ ಆಗಕತ್ತಿತ್ತು. ಸೊ ಬಿಸಿ ನೀರು ಇಟ್ಟಿನಿ, ಜಳಕನೂ ಮಾಡಬೇಕು. ಜಳಕ ಮಾಡಿ ಗೀಸಿಂದ ಬರ್ತೀನಿ. ಇವಾಗ ನನ್ನ ಮುಖ ನನಗೆ ನೋಡೋಕ್ಕಾಗೋಲ್ತು ನೋಡ್ರಿ ಹ್ಯಾಂಗಾಗ್ಯದ. ಇವೆಲ್ಲ ಪಿಂಪಲ್ಸ್ ಯಾಕಲ್ಲತ್ತವ ಅಂತಂದರೆ ಹೆವಿ ಇವಾಗ ಜರ್ನಿ ಬೇರೆ ಮಾಡ್ಲತ್ತೀನಿ, ಅದ್ರಾಗ ಡಸ್ಟಿಂದ ಆಗ್ಲತ್ತದ. ನನಗೆ ಈ ಥರ ಪಿಂಪಲ್ಸ್ಗಳು ಯಾವತ್ತೂ ಆಗಿದ್ದೇ ಇಲ್ಲ. ಬಟ್ ಈಗ ಆಗಕತ್ಬಿಟ್ಟ. ಏನು ಮಾಡಬೇಕು ಗೊತ್ತಾಗಕತ್ತಿಲ್ಲ. ಏನಂದರೆ ಇವಾಗ ನಾನು ರೆಸ್ಟ್ ಮಾಡ್ಬೇಕಂದ್ರೆ ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಅಡುಗೆ ಮಾಡ್ಬೇಕಂದ್ರೆ ಅಡುಗೆನೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನನಗೆ ಇವತ್ತು ನಿಜ ಭಾಳ ಟಯರ್ಡ್ ಅಂದರೆ ಟಯರ್ಡ್ ಆಗೀನಿ. ಸೊ ಹಾಗಾಗಿ ನಾನು ಹೊರಗಡೆಯಿಂದ ಊಟ ತರಿಸಿ. ಏನು ಊಟ ತರಿಸಿನಪ್ಪ ಅಂತಂದರೆ ಎಗ್ ರೈಸ್ ವಿತ್ ಚಿಕನ್ 65 ಇಲ್ಲ, ಚಿಕನ್ ಕಬಾಬ್. ಏನಪ್ಪ ಬಿಚ್ತಾನೆ ಇಲ್ಲ ಕವರ್. ಯಾರಿರದ ಆಫ್ ತರಿಸಿ ನಾನು. ಆಫ್ ಎಗ್ ರೈಸ್, ಇನ್ನು ಆಫ್ ಚಿಕನ್ ಕಬಾಬ್. ಯಾಕಂದರೆ ತಿನ್ನೋಕ್ಕಾಗಲ್ಲ ನನಗೆ ಅಷ್ಟು, ಅದಕ್ಕೆ ಹೊರಗಡೆ ತಿಂದು ಡುಮ್ಮಿ ಆಗತ್ತೀನಿ ನಾನು. ಕಾಣಿಸೋದಲ್ಲ. ಇಷ್ಟು ಸೀನ್ ಒಳಗೆ ಇದು ಸೀನ್ ಎಕ್ಸ್ಟ್ರಾಡಿನರಿ ಆಗಿತ್ತು. ಯಾಕಂದರೆ ಇದ್ರಾಗ ಭಾಳ ಕಾಮಿಡಿ ಇತ್ತು. ಶೂಟ್ ಮುಗಿದ್ಮೇಲೆ ಸಮೀರ್ ಅವ್ರ ಮಮ್ಮಿ ಜೊತೆ ಒಂದು ಫೋಟೋ ಕ್ಲಿಕ್ ಆಯಿತು. ಅವ್ರ ಮಮ್ಮಿ ಮಾತ್ರ ಇಷ್ಟು ಎಕ್ಸ್ಟ್ರಾಡಿನರಿ ಭಾರಿ ಇದ್ರು. ನನಗರ ಭಾಳ ಇಷ್ಟ ಆದರು ಫ್ರೆಂಡ್ಸ್.